ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠಗಳಿಗೆ ಸ್ವಾಗತ. ನಾನು ನಿಮ್ಮ ಅಶೋಕ್ ಕುಮಾರ್, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ 2 ಉಪನ್ಯಾಸಗಳನ್ನು ಕೇಳಿದ್ದೇವೆ. ಈ ದಿನ ನಾನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತಹ 3ನೇ ಉಪನ್ಯಾಸವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾನು ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಕಾರಣಕ್ಕೋಸ್ಕರ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ, ಅಶೋಕ್ ಕುಮಾರ್ ಪೊಲಿಟಿಕಲ್ ಸೈನ್ಸ್. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ. ನಾನು ಆಗಾಗ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕೇಳಿಸ್ಕೊಳ್ಳಿ, ನಿಮ್ಮ ಜ್ಞಾನ ವೃದ್ಧಿ ಮಾಡಿಕೊಳ್ಳಿ. ನಾವು ಇಂದಿನ ತರಗತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವ್ಯತ್ಯಾಸ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಹಿಂದಿನ 2 ವಿಡಿಯೋಗಳಲ್ಲಿ ನಾನು ನಿಮಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿಧಿವಾರು ಅಂದರೆ ಆರ್ಟಿಕಲ್ ವೈಸ್ ಡಿಸ್ಕ್ರಿಪ್ಷನ್ ಅನ್ನು ನಾನು ನಿಮಗೆ ನೀಡಿದ್ದೇನೆ. 2ನೇ ವಿಡಿಯೋದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವರ್ಗೀಕರಣದ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಈ ದಿನ ನಾವು ಮೂಲಭೂತ ಹಕ್ಕುಗಳಿಗೂ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಿರುವಂತಹ ವ್ಯತ್ಯಾಸವನ್ನು ನೋಡೋಣ. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯ ತನಕ ಇವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ 4ರಲ್ಲಿ 36ನೇ ವಿಧಿಯಿಂದ 35ನೇ ವಿಧಿಯ ತನಕ ಒಳಗೊಂಡಿವೆ. ಈ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ ಅಥವಾ ಈ 2 ತತ್ವಗಳು ಬೇರೆ ಬೇರೆಯಾದವುಗಳೇ ಎಂಬುದನ್ನು ನಾವು ತಿಳಿದುಕೊಳ್ಳುವಾಗ ಮೊದಲನೇದಾಗಿ ವ್ಯತ್ಯಾಸಗಳನ್ನು ಒಂದೊಂದಾಗಿ ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, in my previous lecture I discussed about the article wise description of the directive principles of state policy in first video. The second video we discussed about the classification of the directive principles of state policy. Today's focus is on the distinction between the fundamental rights and directive principles of state policy. Fundamental rights are concentrated in 3rd chapter from article 12 to 35. Directive principles of state policies are incorporated in the 4th part from article 36 to 51. Let us know the difference between directive principles and fundamental rights. The first difference is fundamental rights are negative as they prohibit the state from doing certain things. Directive principles of state policies are positive in nature. Positive. These are the positives as they require the state to do certain things.
how the fundamental rights are negative. Look, the state or the government shall not discriminate against any citizen on grounds religion, caste, sex, place of birth. It should not prohibit on the basis of Article 15. On the basis of Article 21, no person shall be deprived of his life or personal liberty. This is guaranteed by the fundamental right. Then, about the directive principles of state policy, they are the positive instruments of the state do certain things, specifically organization of village panchayats according to Article 40. Then introduce the prohibition according to Article 47. Then state to protect historical monuments, to promote international peace and peace. These are the positive things. ಮೂಲಭೂತ ಹಕ್ಕುಗಳಿಗೆ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಿರುವಂತಹ ವ್ಯತ್ಯಾಸ, ಮೂಲಭೂತ ಹಕ್ಕುಗಳು ನಕಾರಾತ್ಮಕವಾದ ಸ್ವರೂಪವನ್ನು ಹೊಂದಿವೆ. ರಾಜ್ಯ ಅಥವಾ ಸರ್ಕಾರ ಕೆಲವು ಕಾರ್ಯಗಳನ್ನು ಮಾಡದಂತೆ ನಿರ್ಬಂಧಿಸುತ್ತದೆ. ಯಾವ ಕಾರ್ಯಗಳನ್ನು ರಾಜ್ಯ ಮಾಡಬಾರ್ದು? ಭಾರತ ಸಂವಿಧಾನದಲ್ಲಿ 15ನೇ ವಿಧಿ ಹೇಳ್ತಾ ಇದೆ, ಜಾತಿ, ಲಿಂಗ, ಪ್ರದೇಶ, ಜನ್ಮಸ್ಥಳ ಇದಾವುದರ ಆಧಾರದ ಮೇಲೆಯೂ ತಾರತಮ್ಯವನ್ನು ರಾಜ್ಯ ಮಾಡಬಾರದು. ರಾಜ್ಯದ ಮೇಲೆ ನಿರ್ಬಂಧವನ್ನು ಹೇರುತ್ತೆ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವುದೇ ರೀತಿಯ ನಿರ್ಬಂಧವನ್ನು ವಿಧಿಸೋದಿಲ್ಲ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಕಾರಾತ್ಮಕ ಸ್ವರೂಪದಿಂದ ಕೂಡಿರುವಂತವುಗಳಾಗಿದೆ. ಕೆಲವು ಕಾರ್ಯಗಳನ್ನು ರಾಜ್ಯ ನಿರ್ವಹಿಸಲೇಬೇಕು ಎಂಬುದನ್ನು ಸೂಚಿಸುತ್ತದೆ. ರಾಜ್ಯ ಮೂಲಭೂತ ಹಕ್ಕುಗಳ ಬಗ್ಗೆ ರಾಜ್ಯ ಅಥವಾ ಸರ್ಕಾರ ಈ ಕಾರ್ಯವನ್ನು ಮಾಡಬೇಡ ಅಂತ ಹೇಳುತ್ತೆ. ಜಾತಿ ಆಧಾರದ ಮೇಲೆ ತಾರತಮ್ಯವಾದ ಕಾನೂನುಗಳನ್ನು ಮಾಡಬಾರ್ದು. ಸಾರ್ವಜನಿಕ ಪ್ರವೇಶವನ್ನ ಯಾವುದೇ ತಾರತಮ್ಯ ಮಾಡಬಾರದು, ಸರ್ಕಾರ ಅಂಥ ಕಾನೂನುಗಳನ್ನು ಮಾಡಬಾರದು ಎನ್ನುವಂಥದ್ದನ್ನು ಹೇಳುತ್ತೆ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಏನಿದೆ, ಅವು ಸಕಾರಾತ್ಮಕವಾದಂಥವು. ಗ್ರಾಮ ಪಂಚಾಯತ್ನ ರಚನೆಯನ್ನು ಮಾಡಬೇಕು, ಗ್ರಾಮ ಪಂಚಾಯತ್ಗಳ ಸ್ಥಾಪನೆ ರಚನೆ ಮಾಡಬೇಕು ರಾಜ್ಯ ಹೇಳುತ್ತೆ. ರಾಜ್ಯದ ಕಾರ್ಯ ಐತಿಹಾಸಿಕ ಸ್ಮಾರಕಗಳನ್ನ, ಸ್ಥಳಗಳನ್ನ, ವಸ್ತುಗಳನ್ನ ಅವುಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುತ್ತೆ ರಾಜ್ಯ ನಿರ್ದೇಶಕ ತತ್ವ. ರಾಜ್ಯ ನಿರ್ದೇಶಕ ತತ್ವ ಹೇಳುತ್ತೆ ಪಾನ ನಿಷೇಧವನ್ನ ಜಾರಿಗೆ ತರಬೇಕು ರಾಜ್ಯ ಅಂತ ಹೇಳುತ್ತೆ. ಹಾಗಾಗಿ ಇದನ್ನ ನಾವು ಸಕಾರಾತ್ಮಕವಾದಂತಹ ತತ್ವಗಳು ಎಂಬಂತೆ ಕರೆಯುತ್ತೇವೆ. ನಂತರ ಎರಡನೆಯ ಲಕ್ಷಣ, ಎರಡನೇ ವ್ಯತ್ಯಾಸ, ಕ್ಷಮಿಸಿ, ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಯಬಲ್, legally enforceable by the courts in case of their violation. But directive principles of state policies are not justiciable. Directive principles of state policies are not justiciable. Fundamental rights are justiciable if any of our rights are violated by any law, then
we can approach the Supreme Court according to Article 32, Right to Constitutional Remedies Act. Then also, we can approach the High Courts according to Article 226. Then the courts will issue certain writs for the protection of the fundamental rights. Courts can interpret the laws passed by the government or laws passed by the state. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಉಲ್ಲಂಘನೆಯಾದಾಗ, in case of violation of the directive principles of state policy, we cannot approach the court for their violation. If directive principles of state policies are not enforced, then we cannot approach. We cannot question before any court of law. ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದವುಗಳು, ಕಾನೂನುಬದ್ಧವಾದವುಗಳು. ಅವುಗಳನ್ನು ಉಲ್ಲಂಘನೆ ಮಾಡಿದರೆ, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಹ ಯಾವುದೇ ಕಾನೂನುಗಳನ್ನು ರಾಜ್ಯ ಅಂದರೆ ಸರ್ಕಾರ ಮಾಡಿದರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ನ್ಯಾಯಾಲಯ ಅಂತಹ ಕಾನೂನುಗಳನ್ನು ಅಸಿಂಧು, ಸಂವಿಧಾನ ಬಾಹಿರ ಎಂದು ಘೋಷಣೆಯನ್ನ ಮಾಡಬಹುದು. ಭಾರತ ಸಂವಿಧಾನದ 32ನೇ ವಿಧಿಯ ಪ್ರಕಾರ, ಅಂದರೆ ಸಂವಿಧಾನಾತ್ಮಕದ ಪರಿಹಾರದ ಹಕ್ಕು, ಅದು ಸಂವಿಧಾನದ 32ನೇ ವಿಧಿಯ ಪ್ರಕಾರ ಹಕ್ಕುಗಳ ಉಲ್ಲಂಘನೆಯಾಗುವಂತಹ ಕಾನೂನುಗಳನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಹಾಗೆಯೇ ಭಾರತ ಸಂವಿಧಾನದ 226ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುವಂತಹ ಕಾನೂನುಗಳನ್ನು ರಾಜ್ಯ ರೂಪಿಸಿದಾಗ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಆಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಕೆಲವು ಆಜ್ಞಾಪತ್ರಗಳನ್ನು ಅಥವಾ ರಿಟ್ಗಳನ್ನು ಹೊರಡಿಸಿ ರಕ್ಷಣೆಯನ್ನು ನೀಡುತ್ತದೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶ್ಯೂರರಿ, ಕೋ ವಾರಂಟೋ, ಇಂಜಂಕ್ಷನ್ ಇತ್ಯಾದಿ ರಿಟ್ಗಳನ್ನು ಹೊರಡಿಸಿ ರಕ್ಷಣೆಯನ್ನು ಒದಗಿಸುತ್ತದೆ, ನ್ಯಾಯವನ್ನು ಒದಗಿಸುತ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳ ಹಾಗೆ ನ್ಯಾಯಾಂಗ ರಕ್ಷಿತವಾದವುಗಳಲ್ಲ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೆ ತರದೇ ಇದ್ದಂತಹ ಸಂದರ್ಭದಲ್ಲಿ, ಅವುಗಳನ್ನು ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಮೊರೆಯನ್ನ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ವಿಶೇಷ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಯಾವುದಾದರೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನ ಪಾರ್ಲಿಮೆಂಟ್, ಶಾಸಕಾಂಗ ಕಾನೂನನ್ನಾಗಿಸಿದಾಗ, ಯಾವುದೇ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನ ಶಾಸಕಾಂಗ ಕಾನೂನನ್ನಾಗಿಸಿದಾಗ, if a parliament enacted a directive principle of state policy as a law, then we can question before the court for its enforcement. ಯಾವುದೇ ರಾಜ್ಯ ನೀತಿ ನಿರ್ದೇಶಕ ತತ್ವವು ಕಾನೂನಾದಾಗ, ಆ ಕಾನೂನಿನ ಉಲ್ಲಂಘನೆಯನ್ನು ಸರ್ಕಾರ ಮಾಡಿದಾಗ ನಾವು ನ್ಯಾಯಾಲಯದ ಮೊರೆಯನ್ನು ಹೋಗಲಿಕ್ಕೆ ಅವಕಾಶ ಇದೆ. ರಾಜ್ಯ ನೀತಿ ನಿರ್ದೇಶಕ ತತ್ವ ಕಾನೂನಾಗದೆ, ಹಾಗೆಯೇ ಸಂವಿಧಾನದಲ್ಲಿ ಏನು ಅದನ್ನ ಪಟ್ಟಿ ಮಾಡಿದ್ದಾರೆ ಅದನ್ನ ನಾವು ನ್ಯಾಯಾಲಯದಲ್ಲಿ
ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೂರನೆಯ ವ್ಯತ್ಯಾಸಕ್ಕೆ ಹೋಗೋಣ. The third distinction between fundamental rights and directive principles of state policies: fundamental rights aim at establishing political democracy in the country, but directive principles of state policies aim at establishing social and economic democracy in the country. ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಷ್ಟ್ರದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು ಹೊಂದಿವೆ. ರಾಜಕೀಯ ಪ್ರಜಾಪ್ರಭುತ್ವ, meant for political democracy. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ. Which means fundamental rights grant and guarantee civil and political freedoms. Civil and political freedom. Then the directive principles aim at the establishment of social and economic democracy in India. So Indian political system, through political democracy, economic democracy and social democracy functioning. Then the fourth difference between fundamental rights and directive principles of state policies: fundamental rights have legal sanctions, but directive principles have moral and political sanctions. Moral and political sanctions. ಮೂಲಭೂತ ಹಕ್ಕುಗಳಿಗೆ ಕಾನೂನಿನ ಬೆಂಬಲ ಇದೆ. They have legal support. Fundamental rights are enforceable. Fundamental rights have been granted and guaranteed. But the directive principles of state policies have only political and moral sanctions. ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನಿದೆ, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದು ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಲಿಕ್ಕೋಸ್ಕರವಾಗಿ, ರಾಜಕೀಯ ಸಾಮಾಜಿಕ ಸಮಾನತೆಯನ್ನು ಸ್ಥಾಪಿಸಲಿಕ್ಕೋಸ್ಕರವಾಗಿ ಕಾನೂನಿನ ಮೂಲಕ ಅಸ್ತಿತ್ವಕ್ಕೆ ಬರಬಹುದು. ಇವಕ್ಕೆ ನೈತಿಕವಾದಂತಹ ಬೆಂಬಲ ಇದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಿರುವುದು ನೈತಿಕವಾದಂತಹ ಬೆಂಬಲ, ರಾಜಕೀಯ ಬೆಂಬಲ ಇದೆ. ಸರ್ಕಾರಗಳು, ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ ನಂತರ ಅವುಗಳನ್ನು ಜಾರಿಗೆ ತರಬಹುದು, ತಮ್ಮ ಜನಪ್ರಿಯತೆಗೋಸ್ಕರವಾಗಿ ಜಾರಿಗೆ ತರಬಹುದು. ನೈತಿಕತೆಯ ಆಧಾರದ ಮೇಲೆ ಕಾನೂನನ್ನು ರೂಪಿಸಬೇಕು, ನೈತಿಕ ಜೀವನವನ್ನು ಉತ್ತಮಪಡಿಸಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಆದರೆ ಮೂಲಭೂತ ಹಕ್ಕುಗಳಿಗೆ ಅವು ಕಾನೂನಿನ ರೂಪದಲ್ಲೇ ಇವೆ. ಈಗಾಗಲೇ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ 12ರಿಂದ 35ರ ತನಕ ಏನಿದೆ, ಈ ಎಲ್ಲ ವಿಧಿಗಳು ಕಾನೂನಿನ ರೂಪವೇ. ಇವುಗಳಿಗೋಸ್ಕರ ಪ್ರತ್ಯೇಕವಾದಂತಹ ಕಾನೂನನ್ನು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ವಿಶ್ವದ ಯಾವೊಂದು ದೇಶದ ಸಂವಿಧಾನವೂ ಸಹ ಮೂಲಭೂತ ಹಕ್ಕುಗಳಿಗೆ ಇಂತಹ ಸ್ಥಾನಮಾನವನ್ನು ಒದಗಿಸಿಕೊಟ್ಟಿಲ್ಲ. ಆ ಮೂಲಭೂತ ಹಕ್ಕುಗಳನ್ನು ನೀಡಿ ಆ ಮೂಲಭೂತ ಹಕ್ಕುಗಳಿಗೆ
ಉಲ್ಲಂಘನೆಯಾದರೆ ರಕ್ಷಣೆಯನ್ನು ಹೇಗೆ ಪಡಿಬೇಕು, ಮೂಲಭೂತ ಹಕ್ಕುಗಳನ್ನ ಸರ್ಕಾರ ಉಲ್ಲಂಘನೆ ಮಾಡಬಾರದು ಎನ್ನುವಂಥ ಅಂಶವನ್ನೂ ಸಹ ಸಂವಿಧಾನದ 3ನೇ ಭಾಗದಲ್ಲಿಯೇ ಸೇರ್ಪಡೆ ಮಾಡಲಾಗಿದೆ. ಹಾಗಾಗಿ ಆ ಮೂಲಭೂತ ಹಕ್ಕುಗಳ ಆ ಭಾಗ ಏನಿದೆ ಇಡಿಯಾಗಿ ಅದೇ ಒಂದು ಕಾನೂನು. ಮತ್ತೇನು ಶಾಸಕಾಂಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನನ್ನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅವು ಜಾರಿಗೆ ಬರಬೇಕಾದ್ರೆ ಅದೊಂದು ಕಾನೂನು ಆಗಬೇಕು. ಅದು ಕಾರ್ಯಕ್ರಮ ಆದಾಗ ಅದನ್ನು ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಅದೊಂದು ಕಾನೂನು ಆದಾಗ ಅದನ್ನು ನಾವು ಪ್ರಶ್ನೆ ಮಾಡಬಹುದು. ಅದು ಯಾವಾಗ ಕಾನೂನು ಆಗುತ್ತೋ ಆಗ ನೈತಿಕತೆಗೆ ಮತ್ತೊಂದು ಬಲ ಸಹ ಬರುತ್ತೆ. ನಂತರದ ಅಂಶ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವೈಯಕ್ತಿಕ ವ್ಯಕ್ತಿತ್ವದ ವಿಕಸನದ ಅಥವಾ ಬೆಳವಣಿಗೆಗೆ ಸಂಬಂಧಪಟ್ಟಂತಹವುಗಳಾಗಿದೆ. ಆದ್ದರಿಂದ ಇವುಗಳನ್ನು ವೈಯಕ್ತಿಕವಾದವುಗಳು ಅಂತ ನಾವು ಕರಿತೇವೆ. ಫಂಡಮೆಂಟಲ್ ರೈಟ್ಸ್ ಆರ್ ಫಾರ್ ದ ಓವರಾಲ್ ಡೆವಲಪ್ಮೆಂಟ್ ಆಫ್ ದ individual. They promote the welfare of the individual. Hence, they are personal and individualistic. Fundamental rights are personal and individualistic. Fundamental rights are established, incorporated in our Constitution for the welfare of the individual. But the directive principles of state policies promote the welfare of the community. Hence, they are societarian and socialistic. Directive principles of state policies are for the welfare of the community, for the welfare of the society, for the welfare of the overall development of the society. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಉತ್ತಮವಾದಂತಹ ವಾತಾವರಣ, ವ್ಯಕ್ತಿಯ ಪ್ರಗತಿಗೆ ಸಂಬಂಧಪಟ್ಟಂತಹ ವಾತಾವರಣ. ಮೂಲಭೂತ ಹಕ್ಕುಗಳನ್ನು ನೀಡಿರುವಂಥದ್ದು ಅವರ ಸ್ವಾತಂತ್ರ್ಯದ ವಿಕಸನಕ್ಕೋಸ್ಕರ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅವುಗಳ ಉದ್ದೇಶ ಸಮಾಜದ ಕಲ್ಯಾಣ, ಸಮುದಾಯದ ಕಲ್ಯಾಣ. ಇವು ಸಾಮಾಜಿಕವಾದಂಥವುಗಳು, ವ್ಯಕ್ತಿಗತವಾದಂಥವುಗಳು ಮೂಲಭೂತ ಹಕ್ಕುಗಳು, ಸಾಮಾಜಿಕವಾದಂಥವುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ವ್ಯಕ್ತಿಯ ಪ್ರಗತಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥದ್ದು, ಸಮಾಜದ ಪ್ರಗತಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂಥದ್ದು. The next difference about the fundamental rights. They do not require any legislation for their implementation. They are automatically enforced. Fundamental rights need not any separate legislation for the implementation. But directive principles of state policies require legislation for the implementation. Directive principles of state policies are not automatically enforced. ರಾಜ್ಯ ನೀತಿ ನೋಡಿ, ಮೂಲಭೂತ ಹಕ್ಕುಗಳು ಅವುಗಳ ಜಾರಿಗೆ ಶಾಸನ ಅಥವಾ ಕಾನೂನು ಅಥವಾ ಕಾಯಿದೆಯನ್ನ ಸಂಸತ್ತು, ಶಾಸಕಾಂಗ ರೂಪಿಸಬೇಕಾದಂತಹ ಅಗತ್ಯ ಇಲ್ಲ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಜಾರಿಗೆ ತರಬೇಕಾದ್ರೆ ಕಾನೂನನ್ನ ರೂಪಿಸಲೇಬೇಕು. ಮೂಲಭೂತ ಹಕ್ಕುಗಳು ಸ್ವಯಂ ಚಾಲಿತವಾದಂಥವುಗಳು, ಆಟೋಮೆಟಿಕ್ ಆಗಿ ಅದು
ಅಸ್ತಿತ್ವಕ್ಕೆ ಬರುತ್ತೆ. ತನ್ನಿಂದ ತಾನೇ ಮೂಲಭೂತ ಹಕ್ಕುಗಳನ್ನ ನಾವು ಅನುಭವಿಸ್ಬೋದು. ನಾವು ಸಂವಿಧಾನದ 3ನೇ ಭಾಗದ ಕಡೆಗೆ ತೋರಿಸ್ಬೋದು. ನೋಡಿ, ನನಗಿರುವಂತಹ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು, ಸಾಂಸ್ಕೃತಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳನ್ನು ಸಂವಿಧಾನದಲ್ಲಿಯೇ ನಮ್ಮ ಸಂವಿಧಾನ ರಚನಾಕಾರರು ಅಳವಡಿಸಿದ್ದಾರೆ. ಅದನ್ನು ನಾವು ನೇರವಾಗಿ ಅನುಭವಿಸುತ್ತೇವೆ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿಚಾರಕ್ಕೆ ಬಂದಾಗ ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೆ ತರುವಾಗ ಶಾಸಕಾಂಗ ಕಾನೂನನ್ನು ಮಾಡಬೇಕು, ಕಾಯ್ದೆಯನ್ನು ಮಾಡಬೇಕು. ಆಗ ಮಾತ್ರ ಅವು ಜಾರಿಗೆ ಬರಲು ಪ್ರಾರಂಭಿಸುತ್ತವೆ. ನಂತರದ ವ್ಯತ್ಯಾಸ ಮೂಲಭೂತ ಹಕ್ಕುಗಳು. The courts are bound to declare a law violative of any of the fundamental rights as unconstitutional and invalid. Regarding the fundamental rights, Supreme Court and High Court can declare a law as unconstitutional and invalid. If the legislature acts beyond the Constitution, then the court can interpret such law as unconstitutional and invalid. As far as directive principles of state policy concerned, courts cannot declare any law as unconstitutional or invalid. Again, however, they can uphold the validity of a law on ground that it was enacted to give effect to a directive. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಕಾನೂನನ್ನು ನ್ಯಾಯಾಲಯಗಳು ಸಂವಿಧಾನ ಬಾಹಿರ, ಅಸಿಂಧು ಎಂದು ಘೋಷಿಸಬಹುದು. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅವುಗಳು ಕಾನೂನಾಗಿ ಜಾರಿಗೆ ಬಂದಾಗ ಮಾತ್ರ ರಾಜ್ಯ ನೀತಿ ನಿರ್ದೇಶಕ ತತ್ವ, ಯಾವುದಾದ್ರೂ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವ, ಉದಾಹರಣೆಗೆ ಭಾರತ ಸಂವಿಧಾನದ 73 ಮತ್ತು 74ನೇ ವಿಧಿಗೆ ತಿದ್ದುಪಡಿಯನ್ನು ತಂದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಮತ್ತು ನಗರ ಸ್ಥಳೀಯ ಸರ್ಕಾರಗಳನ್ನು ಭಾರತದಾದ್ಯಂತ ಸ್ಥಾಪನೆ ಮಾಡಬೇಕು ಅಂತ ಹೇಳಿದೆ. 40ನೇ ವಿಧಿಗೆ ತಿದ್ದುಪಡಿ ಅಂತಂದು. ಅದಾದ ನಂತರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅದು ಹಕ್ಕಾಗಿದೆ. ಅದನ್ನ 14ನೇ ವಯಸ್ಸಿನ ತನಕ, 6ರಿಂದ 14ನೇ ವಯಸ್ಸಿನ ತನಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಅದೊಂದು ಹಕ್ಕಾಗಿದೆ, ಅದೊಂದು ಕಾನೂನಾಯಿತು. ಅದನ್ನು ಜಾರಿಗೆ ತರಲೇಬೇಕಾಗಿದೆ. ಯಾವುದಾದರೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವ ಕಾನೂನಾದಾಗ ಮಾತ್ರ, ಸಂಸತ್ತಿನಿಂದ ಆ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನ ಕಾನೂನನ್ನಾಗಿ ಒಪ್ಪಿಕೊಂಡಾಗ ಆಗ ಅಂತಹ ಕಾನೂನಿನ ಸಿಂಧುತ್ವವನ್ನು ನ್ಯಾಯಾಲಯಗಳು ಎತ್ತಿ ಹಿಡಿಯಬಹುದು. ಇಷ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳು. Now let us know about the criticism of the directive principles of state policy. Directive principles of state policies are criticized by some members of the Constituent Assembly itself, as well as the other constitutional and political experts on various grounds. The first criticism on directive principles of state policy is no legal force.
no legal force. No legal force means directive principles of state policies are not justiciable in character, in nature. These are not justiciable. As I said previously, one cannot approach the court in case of violation of a directive principle. Katie Shaw compared them with a check on a bank payable only when the resources of the bank permit. If there is no resources, we cannot draw money. Then according to K.C. Weir, directive principles of state policies are aims and aspirations, manifesto of aims and aspiration. Here a small spelling error is there. Please correct it. There is a small mistake. Manifesto, actually, manifesto. Then according to Sir Ivor Jennings, he thought that the directive principles of state policies are aspirations. ವಿದ್ಯಾರ್ಥಿಗಳೇ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಟೀಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನ ರಚನಾಕಾರರೇ ಟೀಕಿಸಿದ್ದಾರೆ. ಹಾಗೂ ಈ ತತ್ವಗಳು ಹಲವಾರು ಸಂವಿಧಾನ ತಜ್ಞರಿಂದ ಟೀಕೆಗೆ ಒಳಗಾಗಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ. ಹಲವಾರು ಸಂವಿಧಾನ ತಜ್ಞರು ಈ ತತ್ವಗಳನ್ನು ಟೀಕೆ ಮಾಡಿದ್ದಾರೆ. ಪ್ರಮುಖವಾದಂತಹ ಕಾರಣ ಏನು ಅಂದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದಂಥವುಗಳಲ್ಲ ಎಂಬ ಕಾರಣಕ್ಕೋಸ್ಕರ ಇವುಗಳನ್ನು ಟೀಕೆ ಮಾಡಲಾಗಿದೆ. ಕೆ.ಟಿ. ಶಾರ್ ಅವರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಗೆ ಹೇಳ್ತಾರೆ, ಬ್ಯಾಂಕ್ನ ಸಂಪನ್ಮೂಲಗಳು ಅನುಮತಿಸಿದಾಗ ಸಂದಾಯ ಮಾಡುವ ಬ್ಯಾಂಕ್ನ ಒಂದು ಚೆಕ್ ಅಂತ ಹೇಳ್ತಾರೆ. ಸಂಪನ್ಮೂಲ ಬ್ಯಾಂಕ್ನಲ್ಲಿ ಲಭ್ಯ ಇದ್ರೆ ಮಾತ್ರ ಆಗ ಬ್ಯಾಂಕ್ಗಳು ಸಂದಾಯ ಮಾಡುವಂತಹ ಚೆಕ್ ಅಂತ ಹೇಳಿ ಅದಕ್ಕೆ ಹೋಲಿಸ್ತಾರೆ. ಕೆ.ಸಿ. ವೀರ್ ಅವರ ಪ್ರಕಾರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದ್ರೆ ಗುರಿ ಮತ್ತು ಆಶೋತ್ತರಗಳ ಪ್ರಣಾಳಿಕೆಗಳಿದ್ದ ಹಾಗೆ. ಭರವಸೆ ಮತ್ತು ಗುರಿಗಳ ಪ್ರಣಾಳಿಕೆ ಎಂಬಂತೆ ಅವರು ಬಣ್ಣಿಸ್ತಾರೆ. ಸರ್ ಐವೋರ್ ಜೆನಿಂಗ್ಸ್ ರವರ ಪ್ರಕಾರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಧರ್ಮಶ್ರದ್ಧೆಯ ಆಕಾಂಕ್ಷೆಗಳು ಅಥವಾ ಆಶೋತ್ತರಗಳು ಎಂಬಂತೆ ಕರೀತಾರೆ. The second criticism on directive principles of state policies: directives are illogically arranged. Directives are illogically arranged. Directives are not arranged in a logical manner based on consistent philosophy. Ivor Jennings says there is no consistent philosophy of directive principles of state policy. Then Srinivasan opined that the directives are neither properly classified nor logically arranged, not systematically arranged. That's why these are not logical base. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅತಾರ್ಕಿಕ ಜೋಡಣೆಯಾಗಿದೆ ಅಂತ ಹೇಳ್ತಾರೆ. ಅತಾರ್ಕಿಕವಾದಂತಹ ಜೋಡಣೆ ಅಂದ್ರೆ ತರ್ಕವಿಲ್ಲ, ಇದರ ಜೋಡಣೆಯಲ್ಲಿ
ತರ್ಕ ಇಲ್ಲ, ತರ್ಕಬದ್ಧವಾಗಿಲ್ಲ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದು ಸ್ಥಿರವಾದ ತತ್ವದ ಆಧಾರದ ಮೇಲೆ ಜೋಡಣೆಯಾಗಿಲ್ಲ ಅಂತ ಹೇಳ್ತಾರೆ. ಒಂದು ಸ್ಥಿರತೆ ಇಲ್ಲ, ಒಂದು ಕ್ರಮಬದ್ಧವಾದಂತ ಜೋಡಣೆಯನ್ನ ಇವುಗಳು ಹೊಂದಿಲ್ಲ. ಎನ್ ಶ್ರೀನಿವಾಸನ್ ಅವರು ತಮ್ಮ ಕೃತಿಯಲ್ಲಿ ಬರೀತಾರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರಿಯಾದ ವರ್ಗೀಕರಣವೂ ಅಲ್ಲ, ತರ್ಕಬದ್ಧವಾದ ಜೋಡಣೆಯೂ ಅಲ್ಲ. ಶ್ರೀನಿವಾಸನ್ ಹೇಳೋದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರಿಯಾದ ವರ್ಗೀಕರಣವೂ ಅಲ್ಲ, ಹಾಗೆಯೇ ತರ್ಕಬದ್ಧವಾದ ಜೋಡಣೆಯೂ ಆಗಿಲ್ಲ ಎಂಬುದಾಗಿ ಅಭಿಮತವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. The third criticism is, according to Sir Ivor Jennings, these principles are conservative in nature. Conservative in nature. These directives are based on the political philosophy of the 19th century England. 19th century England. And many Indian according to many critics, these directive principles written during 1947-49, between 1947-49, several directives appear to be a reactionary in contemporary times. They are reactionary in contemporary times. Moreover, the party in power at a particular time can use some of the directives for political and selfish ends. Political parties, for their political and selfish ends, to satisfy the people of this country, these directive principles of state policy can be used or using. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಾಂಪ್ರದಾಯಿಕತೆ ಅಥವಾ ಪ್ರತಿಗಾಮಿತ್ವ ಧೋರಣೆಯನ್ನು ಹೊಂದಿವೆ. ಸಾಂಪ್ರದಾಯಿಕತೆ ಅಥವಾ ಪ್ರತಿಗಾಮಿತ್ವ ಧೋರಣೆ ಅಂತ ಹೇಳಿದ್ರೆ, ಸರ್ ಐವೋರ್ ಜೆನ್ನಿಂಗ್ಸ್ ಅವರು ಹೇಳ್ತಾರೆ, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 19ನೇ ಶತಮಾನದ ಇಂಗ್ಲೆಂಡ್ನ ರಾಜಕೀಯ ತತ್ವವನ್ನ ಆಧರಿಸಿರುವಂತವುಗಳು. ಇಂಗ್ಲೆಂಡ್ನ ರಾಜಕೀಯ ತತ್ವಗಳನ್ನ ಆಧರಿಸಿರುವಂತವುಗಳಿವು. ಆಗ 1947-49 ಅವಧಿಯಲ್ಲಿ ಸಿದ್ಧಪಡಿಸಿರುವಂತಹ ತತ್ವಗಳಿವು. ಈ ಶತಮಾನಕ್ಕೆ ಹೊಂದಿಕೊಳ್ಳುವಂತಹ ತತ್ವಗಳಾಗಿಲ್ಲ ಎಂಬಂತೆ ಟೀಕಿಸಲಾಗಿದೆ. ಈ ಸಮಕಾಲೀನ ಸಂದರ್ಭಕ್ಕೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರತಿಗಾಮಿ ತತ್ವಗಳಂತೆ ಕಂಡುಬರುತ್ತಿದೆ ಎಂಬ ಟೀಕೆಗೆ ಗುರಿಯಾಗಿವೆ. ಪ್ರತಿಗಾಮಿ ತತ್ವಗಳಂತೆ ಕಂಡುಬರುತ್ತಿದೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಿರ್ದಿಷ್ಟ ಅವಧಿಯಲ್ಲಿ ಅಧಿಕಾರದಲ್ಲಿರುವ ರಾಜಕೀಯ ಪಕ್ಷಗಳು, ನಿರ್ದಿಷ್ಟ ಅವಧಿಯಲ್ಲಿ ಅಧಿಕಾರದಲ್ಲಿರುವಂತಹ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಸ್ವಾರ್ಥ ಸಾಧನೆಗಾಗಿ ಬಳಸಿಕೊಳ್ಳಬಹುದು ಎಂಬ ಟೀಕೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಳಗಾಗಿದೆ. The fourth criticism is constitutional conflict. According to K. Santanam, directive principles of state policies lead to the constitutional conflict between the center and the states regarding the distribution of the power, between the president and the prime minister. If there is a difference between the prime minister and the president, then the president can reject
the bill which is passed by the parliament. He can reject to give his consent for the bill passed by the legislature of the central legislature. Constitutional conflict may arise between the governor of a state and the chief minister. ನಾಲ್ಕನೆಯ ಟೀಕೆ ಸಂವಿಧಾನಿಕ ಸಂಘರ್ಷ. ಸಂವೈಧಾನಿಕ ಸಂಘರ್ಷ ಏರ್ಪಡುವಂತಹ ಸಾಧ್ಯತೆಗಳನ್ನು ಸಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹುಟ್ಟುಹಾಕುತ್ತವೆ. ಯಾವ್ಯಾವ ಸಂದರ್ಭದಲ್ಲಿ? ಉದಾಹರಣೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷ ಏರ್ಪಡಬಹುದು. ಯಾವುದಾದರೊಂದು ವಿಷಯದ ಬಗ್ಗೆ ಕಾನೂನನ್ನು ಮಾಡಿದಾಗ, ಯಾವುದಾದ್ರೂ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ರಾಜ್ಯ ಸರ್ಕಾರ ಕಾನೂನನ್ನು ಮಾಡಿದಾಗ, ಆಗ ರಾಜ್ಯಪಾಲರು ಅದಕ್ಕೆ ಸಹಿಯನ್ನು ಹಾಕದೆ ಕೇಂದ್ರ ಸರ್ಕಾರದ ಅಥವಾ ರಾಷ್ಟ್ರಪತಿಯ ಅಂಕಿತಕ್ಕೆ ಅದನ್ನ ಕಳಿಸ್ಕೊಡ್ಬೋದು. ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯ ನಡುವೆ ಸಂಘರ್ಷ ಏರ್ಪಡಬಹುದು. ರಾಷ್ಟ್ರಪತಿ ಪಾರ್ಲಿಮೆಂಟ್ ಪಾಸು ಮಾಡಿದ ಮಸೂದೆಗೆ ಸಹಿಯನ್ನು ಹಾಕದೆ ನಿರಾಕರಿಸಬಹುದು. ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿಯ ನಡುವೆ ಸಂಘರ್ಷ ಏರ್ಪಡಬಹುದು. ಮುಖ್ಯಮಂತ್ರಿಯವರು ಯಾವುದಾದ್ರೂ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ಕಾನೂನನ್ನು ಮಾಡಿದಾಗ ಅದನ್ನ ರಾಜ್ಯಪಾಲರು ಅಸಮ್ಮತಿಯನ್ನು ವ್ಯಕ್ತಪಡಿಸಬಹುದು. ಹೀಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನೈತಿಕ ಮತ್ತು ರಾಜಕೀಯ ಆಧಾರವನ್ನು ಹೊಂದಿರುವುದರಿಂದ ಸಂಘರ್ಷಗಳಿಗೆ ಎಡೆಯನ್ನು ಮಾಡಿಕೊಡ್ಬೋದು. ಆದರೆ ಮೂಲಭೂತ ಹಕ್ಕುಗಳ ವಿಚಾರ ಬಂದಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಯಾವುದೇ ರೀತಿಯಾದಂಥ ಸಂಘರ್ಷ ಏರ್ಪಡುವಂತಿಲ್ಲ. ನಂತರ ಐದನೆಯ ಟೀಕೆ mere promises. Directive principles are designed for creating an impression about a just exercise of the power of the state. The aim is to secure support through promise making, not action. Directive principles of state policies are mere promises. Just to create impression among the people that that this government is exercising the power for the development of the people. But it is very difficult in action. It is very difficult to enforce all the directive principles which are enlisted in the part 4th of the Constitution. So, while preparing the manifestos, every political party will go through the directive principles of state policy. Every political party will adopt the directive principles of state policy to appease the voters. But practically, it is very difficult to adapt. It is very difficult to implement the directive principles of state policy. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇವಲ ಭರವಸೆಗಳಷ್ಟೇ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ವಿನ್ಯಾಸಗೊಳಿಸಿರುವಂತಹ ಉದ್ದೇಶ ಏನು ಅಂದ್ರೆ, ಜನರಲ್ಲಿ ಒಂದು ಭರವಸೆಗಳನ್ನು ನಾವು ಈಡೇರಿಸ್ತೇವೆ ಎಂಬ ಹುಸಿ ಅನಿಸಿಕೆಯನ್ನು ರಾಜಕೀಯ ಪಕ್ಷಗಳು ಸೃಷ್ಟಿಸಿ
ಅಧಿಕಾರವನ್ನು ಚಲಾಯಿಸುವಂಥದ್ದೇನಿದೆ ಅದನ್ನೇ ನಾವು ಕೇವಲ ಭರವಸೆಗಳು ಅಂತ ಹೇಳ್ತೀವಿ. ನೈಜವಾಗಿ ಎಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೆ ತರುವಂಥದ್ದೇನಿದೆ ಅದು ತುಂಬಾ ಕಷ್ಟ ಸಾಧ್ಯವಾದಂತಹ ವಿಚಾರ. ಹಾಗಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರುವಂಥದ್ದು ತುಂಬಾ ಕಷ್ಟಕರವಾದಂಥದ್ದು ಎಂಬ ಭಾವನೆ ಇರುವುದನ್ನು ನಾವು ಕಾಣಬಹುದಾಗಿದೆ. ಇಷ್ಟು ನಾನು ನಿಮಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸ ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತಹ ಟೀಕೆಯನ್ನು ವಿವರಿಸಿದ್ದೇನೆ. ವಿದ್ಯಾರ್ಥಿಗಳೇ, ನನ್ನ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಉಪನ್ಯಾಸ ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಬದ್ಧತೆ ನಿರಂತರವಾಗಿ ಮುಂದುವರಿಯುತ್ತೆ. ನಾನು ನಿರಂತರವಾಗಿ ರಾಜ್ಯಶಾಸ್ತ್ರದ ಪಾಠಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತಯಾರಿಸಿ ನಿಮ್ಮ ಅಧ್ಯಯನಕ್ಕಾಗಿ ನಾನು ಬಿಡುಗಡೆ ಮಾಡ್ತೇನೆ. ನಿಮಗೆ ಸಾಧ್ಯ ಆದರೆ, ಇಷ್ಟ ಅಂತ ಅನಿಸಿದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಅಶೋಕ್ ಕುಮಾರ್ ಪೊಲಿಟಿಕಲ್ ಸೈನ್ಸ್, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಒಂದು ಕೆಂಪಕ್ಷರಗಳಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ನೀವು ಪ್ರೆಸ್ ಮಾಡಿದರೆ ಸಬ್ಸ್ಕ್ರೈಬ್ ಆಗ್ತೀರಿ. ಎಲ್ಲರಿಗೂ ಧನ್ಯವಾದಗಳು.